ನಾವೆಲ್ಲರೂ ಏನು ಅಂದ್ಕೊಂಬಿಟ್ಟಿರೋದ್ರೆ ಮನೆ ಕಟ್ಟಿದ ಮೇಲೆ, ಮನೆ ಗೃಹ ಪ್ರವೇಶ ಮಾಡಿದ ಮೇಲೆ, ಆ ಮನೆಗೆ ಹೋಗಿ ನಾನು ವಾಸ ಮಾಡಿದ ಮೇಲೆ ನನಗೆ ಅನುಕೂಲ ಅನಾನುಕೂಲ ಆಗತ್ತೆ ಅಂತ ಹೇಳ್ತೀವಿ. ಆದರೆ ಶಕ್ತಿ ಅನ್ನೋದು ನಮಗೆ ಕಣ್ಣಿಗೆ ಕಾಣದೇ ಇರೋವಂಥದ್ದು. ಇಟ್ಸ್ ಅನ್ ಈಸೋಟೆರಿಕ್ ಎನರ್ಜಿ ಅಂತೀವಿ. ಅದಕ್ಕೆ ಕಾರಣ ಇಷ್ಟೇ. ಹೆಂಗೆ ಹೇಳ್ಬೋದು ಅಂದರೆ, ನನ್ನ ಹೊಟ್ಟೆ ಹಸಿವು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಹೊಟ್ಟೆ ಹಸಿವು ಮಾತ್ರ ಇದೆ. ಇಟ್ಸ್ ಅನ್ ಈಸೋಟೆರಿಕ್ ಎನರ್ಜಿ. ಹಾಗೆ ನಾನು ನೋವು ಯಾರ ಕಣ್ಣಿಗೂ ಕಾಣೋದಿಲ್ಲ. ನೋವು ಬಲ್ಲವನೇ ಬಲ್ಲನು ಬೆಲ್ಲದ ಸಿಹಿಯ ಅಂತ. ಹಾಗಾಗಿ ಆ ನೋವನ್ನು ಅನುಭವಿಸ್ತಿರೋರಿಗೇ ಆ ಒಂದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈ ವಾಸ್ತುಶಾಸ್ತ್ರದ ಒಂದು ಶಕ್ತಿ ಏನಪ್ಪ ಅಂದರೆ, ಮನೆಯ ಪ್ಲ್ಯಾನನ್ನು ಬರೆದು ನಾವು ಯಾವಾಗ ಆ ವ್ಯಕ್ತಿಗೆ ಕೊಡ್ತೀವೋ, ಆ ಮನೆಯನ್ನು ಕಟ್ಟಿಸ್ಬೇಕಾಗಿರೋ ಅಂಥವ್ರಿಗೆ ಕೊಡ್ತೀವೋ, ಆವಾಗಲಿಂದನೇ ಆ ಮನೆಯ ಒಳಿತು ಅಥವಾ ನಕಾರಾತ್ಮಕ ಎರಡೂ ಹೇಳ್ಬೋದು. ಎರಡೂ ಶಕ್ತಿ ಕೂಡ ಸರಿಯಾಗಿ ಮಾಡಲಿಲ್ಲ ಅಂದರೆ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಜಾರಿ ಬೀಳುವಂಥ ಸಂದರ್ಭ ಕೂಡ ಉಂಟಾಗುತ್ತೆ. ಹಾಗಾಗಿ ಮನೆಯನ್ನು ಕಟ್ಟಬೇಕಾದ ಮದುವೆಯನ್ನು ಮಾಡಿ ನೋಡು, ಮನೆಯನ್ನು ಕಟ್ಟಿ ನೋಡು ಅಂತ ಕೂಡ ಗಾದೆ ಉಂಟು. ಸೊ ಹಾಗಾಗಿ ವಿಶೇಷವಾಗಿರುವಂಥ ಮನೆಯನ್ನು, ಯಾಕೆಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಂತೂ ತಮ್ಮ ಜೀವಮಾನದಲ್ಲಿ ಕೂಡಿಸಿರುವಂಥ ಹಣವನ್ನು ಒಟ್ಟು ಮಾಡಿ ಜೀವನದಲ್ಲಿ ಒಮ್ಮೆ ಮನೆಯನ್ನು ಕಟ್ತಾರೆ. ಅದು ಯಾಕೆ ಮನೆ ಕಟ್ತಾರೆ? ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ. ಎಷ್ಟೊಂದು ಹೊರಗೆ ದುಡಿದು ಬಂದರೂ ಕೂಡ ಮನೆಯೊಳಗೆ ಬಂದ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಈ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂದರೂ ಕೂಡ ಅದಕ್ಕೆ ಬೇಕಾಗಿರುವಂಥದ್ದು ನಮ್ಮ ನೈಋತ್ಯ ದಿಗ್ಭಾಗ ಅಂತ ಕರಿತೀವಿ. ಅದು ಅನ್ಫಾರ್ಚುನೇಟ್ಲಿ ಎಲ್ಲರೂ ಇವತ್ತು ಕುಬೇರ ಮೂಲೆ ಅಂತ ಕರೀತಾರೆ. ಕುಬೇರ ಅಂತ ಹೇಳೋದು ಉತ್ತರಕ್ಕೆ ಬರುತ್ತೆ. ಸೊ ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ನೈಋತಿ ದಿಕ್ಕು ಅಂತ ಕರಿತೀವಿ, ಅಥವಾ ಸೌತ್ ವೆಸ್ಟ್ ಡೈರೆಕ್ಷನ್ ಮಾಸ್ಟರ್ ಬೆಡ್ರೂಮ್ ಅಲೋನ್ ಇಸ್ ದ ಪ್ಲೇಸ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಹೊರಗೆ ಏನೇ ಕೆಲಸ ಮಾಡ್ಕೊಂಬಂದರೂ ನೆಮ್ಮದಿಯಾಗಿ ಮನೆಯಲ್ಲಿ ನಿದ್ರೆ ಮಾಡಬೇಕು ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ವೈಶಿಷ್ಟ್ಯತೆ ಕೂಡ ಉಂಟು. ಅಲ್ಲಿ ಅರ್ತ್ ಎಲಿಮೆಂಟ್, ಭೂಮಿ ತತ್ವ. ಸೊ 5 ಪಂಚ ಎಲಿಮೆಂಟ್ ಅಂದರೆ ಪಂಚಭೂತಗಳ ಥಿಯರಿ ಕೂಡ ಇಲ್ಲಿ ಇರುತ್ತೆ. ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ ಅಂತೇಳಿ. ಈ ಭೂಮಿ ತಾಯಿ ಮೇಲೆ ನಾವೆಲ್ಲರೂ ಮಲಗೋದು. ಹೌದು. ಸೊ ಹಾಗಾಗಿ ನಾವು ಆ ಭೂಮಿ ತಾಯಿ ಮೇಲೆ ಇರುವಂಥ ಶಕ್ತಿಯನ್ನು ಸರಿಯಾಗಿ ಬಳಸ್ಕೊಂಡಾಗ ನೆಮ್ಮದಿ ನಿದ್ದೆ ಮಾಡೋದು, ಅಷ್ಟರ ಜೊತೆಗೂ ಕೂಡ ಸ್ಟೆಬಿಲಿಟಿ ಆಫ್ ಲೈಫ್ ಅಂತ ಕರಿತೀವಿ. ಅಲ್ಲೋಲ ಕಲ್ಲೋಲ ಜೀವನವನ್ನು ಇವತ್ತು ನಾವು ನೋಡ್ತಾನೇ ಇದ್ದೀವಿ. ಅಂದರೆ ಅನ್ಸರ್ಟನಿಟಿ ಇನ್ ಲೈಫ್. ಈ ಅನ್ಸರ್ಟನಿಟಿ ಇನ್ ಲೈಫನ್ನು ನಾವು ಸರಿಪಡಿಸ್ಕೊಬೇಕು ಅಂದರೆ ಅವರ ಮನೆಯಲ್ಲಿ ಆ ಮಾಸ್ಟರ್ ಬೆಡ್ರೂಮ್ ಇರೋವಂಥ ಜಾಗ, ಮತ್ತು ಅದರೊಂದು ಸಣ್ಣದಾಗಿರೋವಂಥ ಒಂದು ವಿಶೇಷತೆ ಉಂಟು. ಯಾರಲ್ಲಿ ಮಲಗಬೇಕು? ಮನೆಯ ಯಜಮಾನ ಅಂತ ಹೇಳ್ತೀವಿ. ಇಲ್ಲಿ ಮನೆಯ ಯಜಮಾನ ಅಂದರೆ ಯಾರು? ಹಾಗಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಇದ್ದಾರೆ, ಅವರ ಮನೆ ಯಜಮಾನ, ಅಥವಾ ನಾನು ದುಡಿತಾ ಇದ್ದೀನಿ, ನಾನು ಯಜಮಾನನ, ಇಲ್ಲ ಅವ್ರು ದೊಡ್ಡವರು, ಅವ್ರು ಯಜಮಾನರು ಅಂತ ಯೋಚನೆ ಮಾಡ್ತಾರೆ. ಆದರೆ ಶಾಸ್ತ್ರ ಕ್ಲಿಯರ್ ಕಟ್ಟಾಗಿ ಉಲ್ಲೇಖನ ಮಾಡಿದೆ, ಯಾರು ಆ ಮನೆಯ ಆಧಾರ ಸ್ತಂಭವಾಗಿದ್ದಾರೆ, ಅಂದರೆ ಕೆಲಸ ಮಾಡಿ ಆ ಮನೆಯನ್ನು ರನ್ ಮಾಡ್ತಾ ಇದ್ದಾರೆ, ಅವರು ಮನೆಯ ಯಜಮಾನ ಆಗ್ತಾರೆ. ಹಿರಿಯರಿಗೆ ಕೊಡುವಂಥ ಗೌರವ ಬೇರೆ. ಆ ವ್ಯಕ್ತಿ ರಿಟೈರ್ಡ್ ಆಯಿತು ಅಂದರೆ ಅವ್ರಿಗೆ ನಾವು ನಾರ್ತ್ ಈಸ್ಟ್ ಡೈರೆಕ್ಷನ್, ಅಂದರೆ ದೇವ ಮೂಲೆಯ ರೂಮಲ್ಲಿ ಅವರು ಮಲಗಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಕಾರಣ ಇಷ್ಟೇ, ಹಿಂದೆ ವಾನಪ್ರಸ್ಥಾಶ್ರಮ ಅಂತ ಇತ್ತು. ಎಲ್ಲವನ್ನು ಮುಗಿಸಿ ಅವರು ದೇವರ ಧ್ಯಾನವನ್ನು ಮಾಡು ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಇವತ್ತು ನಾವು ಅದಕ್ಕೆ ಎಲ್ಲ ಅವ್ರ ಲೈಫಲ್ಲಿ ಕೆಲಸವನ್ನು ಮಾಡಿರ್ತಾರೆ, ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟಿರ್ತಾರೆ, ನಂತರ ಅವರು ಸುಖ ಶಾಂತಿಯಿಂದ ಇರೋವಂಥ ಒಂದು ಸ್ಥಳ ಬೇಕು ಅವರಿಗೆ. ಆ ಸ್ಥಳವನ್ನೇ ಕೊಡೋವಂಥದ್ದೇ ನಮ್ಮ ದೇವಮೂಲೆ. ಸೊ ದೇವರ ಅನುಗ್ರಹ ಎಲ್ಲರಿಗೂ ಬೇಕು, ಖಂಡಿತ. ಸೊ ಹಾಗಾಗಿ ಅಲ್ಲಿ 2 ರೀತಿಯಾದಂಥ ಅನುಗ್ರಹ ಉಂಟು. ಮನೆಯ ಹಿರಿಯರಿಗೆ ಗೌರವ ಕೊಡುವಂಥದ್ದು, ನೆಮ್ಮದಿ ಕೊಡುವಂಥದ್ದು ಒಂದಾಯಿತು ಅಂದರೆ, ಇವತ್ತು ಕಾಂಚನಂ ಎಲ್ಲಿ ಬೇಕಾಗಿರೋದು ಹಣಕಾಸು. ಹಣ ಇದ್ರೇ ಎಲ್ಲ ಇವತ್ತು ಮೋಸ್ಟ್ ಆಫ್ ದ 70% ಆಫ್ ದ ಪ್ರಾಬ್ಲಮ್ಸ್ ಸರಿ ಹೋಗುತ್ತೆ. ಸೊ ಹಾಗಾಗಿ ಹಣಕಾಸಿನ ತೊಂದರೆ ಬಂದರೂ ಕೂಡ ದೇವಮೂಲೆಯಲ್ಲಿ ಚೆನ್ನಾಗಿತ್ತು ಅಂತಂದರೆ ಇಟ್ಸ್ ಅ ವಾಟರ್ ಎಲಿಮೆಂಟ್, ಜಲತತ್ವ. ಹಾಗಾಗಿ ಆ ಜಲತತ್ವದ ಶಕ್ತಿ ಚೆನ್ನಾಗಿದ್ದರೂ ಕೂಡ ಮನೆಯಲ್ಲಿ ಅದಕ್ಕೋಸ್ಕರ ಸಾಮಾನ್ಯವಾಗಿ ನೋಡಿರೋವಂಥದ್ದು ಫೌಂಟನ್ಗಳನ್ನು ಹಾಕ್ತಾರೆ. ಸೊ ಆ ನೀರಿನ ಅಂಶ ಬೇಕು. ಆ ಕಾರಣಕ್ಕಾಗಿ ಅದು ಹಣದ ಸಂಕೇತ ಅಂತ ಕೂಡ ಹೇಳೋದುಂಟು. ಹಾಗಾಗಿ ಅಲ್ಲಿ ಕೂಡ ಹಣದ ಪ್ಲಸ್
ಮನೆಯ ಹಿರಿಯರಿಗೆ ಗೌರವ ಕೊಡುವಂಥ ಸ್ಥಾನವಾಗಿ ಈ ದೇವಮೂಲೆ ಅಥವಾ ನಾರ್ತ್ ಈಸ್ಟ್ ಬರುತ್ತೆ. ಹಾಗಂತೇಳಿ ಮತ್ತು ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಏನಪ್ಪ ಇದು, ಇವರು ಹಿರಿಯರಿಗೆ ಮನೆ ಅಂತ ಹೇಳ್ತಾರೆ ಅಥವಾ ದುಡ್ಡಿಗೆ ಅಂತ ಹೇಳ್ತಾರೆ, ಮತ್ತು ಇನ್ನು ಕೆಲವರು ಹೇಳ್ತಾರೆ ಅಲ್ಲಿ ದೇವ್ರ ಮನೆ ಇರಬೇಕು ಅಂತಲೂ ಹೇಳ್ತಾರೆ. ಹೌದು, ಮೂರೂ ಕೂಡ ಸರಿ. ಸೊ ಎಲ್ಲಿ ದೇವರು ವಾಸವಾಗಿರ್ತಾರೋ ಅಲ್ಲಿ ಎಲ್ಲ ಉಂಟು. ದೇವರು ಅಂದರೆ ಏನು, ಒಂದು ಶಕ್ತಿ. ಆ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಎಲ್ಲವೂ ಕೂಡ ಮಂಗಳವಾಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಡೈರೆಕ್ಷನ್ಸ್ ಕೂಡ ಬಹಳ ಇಂಪಾರ್ಟೆಂಟಾಗಿ ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಅನೇಕ ವಿಚಾರವಾಗಿರುವಂಥ ಸೀಕ್ರೆಟ್ಸ್ ಉಂಟು. ಬ್ರಹ್ಮಸೂತ್ರ ಅಂತ ಸೂತ್ರದ ಲೈನ್ಸ್ ಕೂಡ ಬರುತ್ತೆ, ಯೋನಿ ಸೂತ್ರ ಅಂತ ಬರುತ್ತೆ. ಸೊ ಇದನ್ನು ಕೂಡ ಅಳವಡಿಸ್ಕೊಂಡಾಗ, ಅಂದರೆ ಇವತ್ತಿನ ಕಾಲದಲ್ಲಿ ಅದನ್ನು ಸ್ವಲ್ಪ ಅಳವಡಿಸೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೆ ನುರಿತ ವಾಸ್ತು ತಜ್ಞರ ಹತ್ರ ಹೋದಾಗ ನಿಮಗೆ ಪರಿಪೂರ್ಣವಾಗಿ ಯೋನಿ ಸೂತ್ರ, ಬ್ರಹ್ಮಸೂತ್ರ ಅಂತ ಹೇಳಿ ಕೊಡುವಂಥ ಪದ್ಧತಿಗಳು ಉಂಟು. ಅಂದರೆ ಏನಿದು ಅಂದರೆ ಇದೊಂದು ತರಂಗಗಳನ್ನು ಕ್ರಿಯೇಟ್ ಮಾಡುವಂಥ ಒಂದು ಜಾಗ. ಈಗ ನಾವು ಗಿಟಾರ್ನ ನೋಡ್ತೇವೆ, ಹೌದು, ಅಲ್ಲಿ ಸ್ಟ್ರಿಂಗ್ಸ್ ಇರುತ್ತೆ. ಅದನ್ನು ಬಾರಿಸಿದಾಗ ಶಬ್ದ ತರಂಗಗಳು ಉಂಟಾಗುತ್ತೆ, ಕೇಳೋದಕ್ಕೆ ಕಿವಿ ಇಂಪಾಗಿರುತ್ತೆ. ಅದೇ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಬ್ರಹ್ಮಸ್ಥಳದ ಮುಖಾಂತರವಾಗಿ ಸೂತ್ರಾದಿ ಲೈನುಗಳನ್ನು ಮಾಡಿದಾಗ ಅಲ್ಲಿ ನಾವು ಓಡಾಡ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಗಿಟಾರ್ನ ಮೀಡಿದಾಗ ಶಬ್ದ ಬರುತ್ತೋ ಅದೇ ರೀತಿಯಾಗಿ ನಮ್ಮ ಮನೆಯ ಮುಖ್ಯ ದ್ವಾರದಿಂದ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅಥವಾ ಮನೆಗೆ ಒಳಗೆ ಬರಬೇಕಾದ್ರೆ ನಾವು ಶುಭವನ್ನು ತರುವಂಥದ್ದನ್ನು ಅನುಕೂಲ ಮಾಡಿಕೊಳ್ಳುವಂಥ ಎನರ್ಜಿ ಗ್ರಿಡ್ಡನ್ನು ಕ್ರಿಯೇಟ್ ಮಾಡಿರ್ತಾರೆ. ಇದು ಬಹಳ ಸೂಕ್ಷ್ಮತೆಯಲ್ಲಿ ಉಂಟು. ನಮ್ಮ ಶಾಸ್ತ್ರದಲ್ಲಿ ಅನೇಕ ಸೀಕ್ರೆಟ್ಸ್ ಇವೆ. ಅದನ್ನು ನಾವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಇವತ್ತು ಕರಿಬೋದು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ಅನೇಕ ವಿಚಾರಗಳಲ್ಲಿ ನಾವು ನಮಗೆ ಬೇಕಾಗಿರೋ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತೊಂದರೆಗಳು ಉಂಟಾಗತ್ತೆ. ಆ ತೊಂದರೆಗಳನ್ನು ಎದುರಿಸುವಂಥ ಶಕ್ತಿ, ಬುದ್ಧಿ ಕ್ಷಮತೆ ಮತ್ತು ನಾನಾ ಬೇರೆ ರೀತಿಯಾದಂಥ ತೊಂದರೆಗಳು ಉಂಟಾಗುವಂಥದ್ದನ್ನು ಕೂಡ ತಡೆಯುವಂಥ ಶಕ್ತಿಗಳನ್ನು ಆ ವಿಶೇಷವಾಗಿರುವಂಥ ಬ್ರಹ್ಮಸ್ಥಳದಲ್ಲಿ ಉಂಟಾಗಿರುವಂಥ ಆ ದೈವಿಕ ಶಕ್ತಿ ನಮಗೆ ಗೋಚರವಾಗಿ ನಮಗೆ ತಿಳಿಸ್ಕೊಡ್ತಾ ಬರುತ್ತೆ. ಇಲ್ಲಿ ಸಿಕ್ಸ್ತ್ ಸೆನ್ಸ್ ಅಂತಲೂ ಕರಿತೀವಿ. ಅಂದರೆ ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಹೇಳ್ತಾ ಇರುತ್ತೆ, ಆದರೆ ನಾವು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಇದು ನಮಗೆ ಏನು ಅಂದರೆ ಪ್ರಾಕ್ಟೀಸ್ ಮಾಡಿಲ್ಲರ ಇರ್ಬೋದು ಅಷ್ಟೇ ಹೊರತು, ಯಾರು ನಿರಂತರವಾಗಿರುವಂಥ ಸಾಧನೆಗಳನ್ನು ಮಾಡ್ತಾರೋ ಮತ್ತು ಪೂರ್ವಜನ್ಮದ ಪುಣ್ಯ ಅಂತಲೂ ಹೇಳ್ತೀವಿ. ಖಂಡಿತ. ಇನ್ನೊಂದು ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಆ ಗುರುವಿನ ಒಂದು ಮಾರ್ಗದರ್ಶನ ಸಿಕ್ತು ಅಂದರೆ ನರೇಂದ್ರ ಕೂಡ ವಿವೇಕಾನಂದ ಆದರು. ಆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದನ್ ಮಾಡಿದ್ರು. ಹಾಗೆಯೇ ನಮ್ಮ ಮನೆಯೊಳಗಿರುವಂಥ ಶಕ್ತಿಯನ್ನು ಅದಕ್ಕೋಸ್ಕರ ಭೂತಾಯಿ ಅಂತ ಕರಿತೀವಿ. ಭೂಮಿಯೊಳಗೆ ಎಲ್ಲವೂ ಉಂಟು. ಮನೆಯನ್ನು ಕಟ್ತೀವಿ, ಬೆಳೆಗಳನ್ನು ಬೆಳಿತೀವಿ, ಖನಿಜಾಂಶಗಳು ಉಂಟು, ನೀರುಂಟು, ಏನಿಲ್ಲ ಹೇಳಿ ವಸುಗರ್ಭದಲ್ಲಿ. ಅದಕ್ಕೋಸ್ಕರ ಗಾಯತ್ರಿ ಮಂತ್ರದಲ್ಲೂ ಕೂಡ ಅದೇ ಹೇಳೋದು, ಗಾಯತ್ರಿ ಮಂತ್ರವನ್ನು ಮಾಡಿ ಅಂತ ಹೇಳಿದಾಗ ಆ ಪ್ರಚೋದಯಾತ್ ಆಗುತ್ತೆ. ನನ್ನ ಒಳಗಿರುವಂಥ ಆಂತರಿಕ ಶಕ್ತಿ ನನಗೆ ಅರಿವಾಗುವಂಥದ್ದು ಮೂಡಿಸುತ್ತೆ. ಒಂದು ಯಂತ್ರ ಅಂತ ಹೇಳ್ತೀವಿ. ಯಂತ್ರ ಅಂದರೆ ಏನು? ಇಟ್ಸ್ ಎ ವೆಹಿಕಲ್. ಒಂದು ಟೂ ವೀಲರೇ ಇರ್ಬೋದು, ನನಗೆ ಬೇಕಾಗಿರುವಂಥ ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿಯಾಗಿ ನನ್ನ ಜೀವನದ ಮುಖ್ಯ ಉದ್ದೇಶ ಏನಿರಬೇಕೋ ಅದನ್ನು ಕರ್ಕೊಂಡು ಹೋಗುವಂಥದ್ದು, ಮಾಡುವಂಥದ್ದು ನನ್ನ ಮನೆ ವಾಸಸ್ಥಳ. ಅದಕ್ಕೋಸ್ಕರ ಮನೆಯೇ ಮಂತ್ರಾಲಯ ಅಂದರು. ಅಂದರೆ ಮನೆಯಲ್ಲಿ ಇಲ್ದಿರೋದು ಏನೂ ಇಲ್ಲ. ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂದರೆ ಒಳಗೆ ಎಲ್ಲವೂ ಇದೆ, ಆದರೆ ಹುಡ್ಕೊಂಡು ಹೊರಗೆ ಜಗತ್ತಿಗೆ ಹೋಗ್ತಾ ಇರ್ತೀವಿ. ಇಡೀ ಬ್ರಹ್ಮಾಂಡದಲ್ಲಿ ಏನಿದೆಯೋ ಪಿಂಡಾಂಡದಲ್ಲೂ ಇದೆ ಅಂತ ಕರಿತೇವೆ. ಸೊ ಹಾಗೆಯೇ ನನ್ನ ಮನೆಯಲ್ಲೂ ಕೂಡ ಎಲ್ಲವೂ ಇದೆ. ಇಲ್ಲಿ 32 ಪದದೇವತೆಗಳು ಇದ್ದಾರೆ. ನಾವು ಆ ಒಂದು ಪದದೇವತೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಅಲ್ಲಿರುವಂಥದ್ದು ನಮಗೆ ಸಿಗತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖನ ಉಂಟು.
ವಾಸ್ತು ಪುರುಷ ದಿನ ಅಂತ ಬರುತ್ತೆ. ಆ ವಾಸ್ತು ಪುರುಷದ ದಿನ ನಾವು ಯಾವಾಗ ಸರಿಯಾಗಿ ಆ 32 ಪದದೇವತೆಗಳನ್ನು ಕನೆಕ್ಟ್ ಆಗ್ತೀವೋ ನಮಗೆ ಅರಿವು ಸಾಕಷ್ಟು ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ವಾಸ್ತು ಅನ್ನೋದು ಇದೊಂದು ದೊಡ್ಡದಾಗಿರುವಂಥ ಶಾಸ್ತ್ರ. ಸೊ ಇದ್ರ ಬಗ್ಗೆ ಸಾಕಷ್ಟು ಇನ್ನಷ್ಟು ಮತ್ತಷ್ಟು ಬಗೆದಷ್ಟು ಎಷ್ಟು ಬೇಕೋ ಅಷ್ಟು ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಕಷ್ಟು ಜನ ಮೋಸ ಹೋಗಿದ್ದಾರೆ, ತೊಂದರೆಗಳಿಗೆ ಒಳಗಾಗಿದ್ದಾರೆ. ನೀವು ಹೇಳ್ದಾಗೆ ಇಡೀ ಇಡೀ ಕುಟುಂಬದವರು ದುಡ್ದಿರ್ತಾರೆ, ಒಂದು ಕನಸಿನ ಗೂಡನ್ನು, ಒಂದು ಕನಸಿನ ಮನೆಯನ್ನು ಕಟ್ಕೊಳ್ಬೇಕು ಇಂತಹದ್ದೊಂದು ದೊಡ್ಡ ನಗರದಲ್ಲಿ ಅಂಥೇಳಿ ಆ ಎಲ್ಲ ಕನಸುಗಳು ನುಚ್ಚು ನೂರಾಗಿ ಬೀಳುತ್ತೆ. ಆ ಥರದೊಂದು ಸಮಸ್ಯೆಗಳು, ತೊಂದರೆಗಳು, ಮನೆ ತಗೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ, ಜಾಗ ತಗೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ. ಸೊ ಇದಕ್ಕೆ ಏನು ಸೊಲ್ಯೂಷನ್ ನಿಮ್ಮ ಪ್ರಕಾರ? ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಅವರು ಮೋಸ ಮಾಡ್ದ, ಇವ್ನು ಮೋಸ ಮಾಡ್ದ, ಇವ್ರು ಇಬ್ರಿಗೆ ಸೈಟ್ ಮಾಡಿಬಿಟ್ರು, ಇದು ರೆವಿನ್ಯೂ ಸೈಟು, ಮತ್ತೊಂದು ಸೈಟು, ಇದು ಒಂದು ಪಕ್ಕಕ್ಕೆ ಆಯಿತು ಅನ್ನೋದಾದರೆ ಆ ಭೂಮಿ ನಿನಗೆ ಆಗ ಬರೋದಿಲ್ಲ ಅಂತ ಮೊದಲೇ ಶಾಸ್ತ್ರ ಹೇಳಿಬಿಡುತ್ತೆ. ಆದರೆ ಮನುಷ್ಯನ ಆಸೆ ಅಂತ ಒಂದು ಇದೆಯಲ್ಲ, ಈ ಆಸೆ ಕೈಗೊಂಬೆ ಆಗಿಬಿಡ್ತೀವಿ. ಹಾಗಾಗಿ ಹೋಗಿ ಆ ಸೈಟನ್ನು ಖರೀದಿ ಮಾಡ್ತೀವಿ, ಅಡ್ವಾನ್ಸ್ ಕೊಟ್ಟಿರ್ತೀವಿ, ಇನ್ಯಾರೋ ಬಂದು 3 ನಾಮ ಹಾಕ್ತಾರೆ. ಸೊ ಇದು ಆಗಬಾರ್ದು ಅಂತಂದರೆ ಒಂದು ಮಾಡಬೇಕಾಗಿರೋದು, ಹೋಗಿ ಫಸ್ಟು ಜ್ಯೋತಿಷ್ಯರ ಹತ್ರ ಅಥವಾ ವಾಸ್ತುತಜ್ಞರ ಹತ್ರ ಇಂಥ ಒಂದು ಸೈಟ್ ನನಗೆ ಆಗಿ ಬರುತ್ತೋ ಇಲ್ವೋ ಅಂತ. ಅದಾದ ನಂತರ ಓಕೆ, ಕಾರಣಾಂತರದಿಂದ ಇವತ್ತಿರೋವಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಆ ಸೈಟನ್ನು ತೊಗೊಂಬಿಟ್ಟೆ, ಅದಕ್ಕೆ ಶುದ್ಧೀಕರಣ ಅಂತ ಮಾಡಬೇಕಾಗತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತೊಗೊಂಡು ಕತ್ತೆಗಳು ತೊಗೊಂಬಂದು ಎಲ್ಲರೂ ಅದನ್ನು ಬಿಟ್ಬಿಡೋದಲ್ಲ, ಅದಕ್ಕೆ ಬೇಕಾಗಿರೋರನ್ನ ಸರಿಯಾಗಿ ಮಾರ್ಗದರ್ಶನ ತೊಗೊಂಡು ಆ ಕತ್ತೆಯನ್ನು, ಯಾಕೆಂದರೆ ಒಂದು ಮಾಡೋಕ್ಕೋಗಿ ಗಣೇಶನ ಮಾಡೋಕ್ಕೋಗಿ ಅವ್ರ ಅಪ್ಪನ್ನು ಮಾಡಬಾರ್ದು, ಅದಕ್ಕೆ ಸರಿಯಾದವ್ರನ್ನ ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತ. ಈ ವಾಸ್ತು ಪ್ರಕಾರ ಮಾತಾಡ್ತಾ ಹೋದರೆ ಎಷ್ಟು ವರ್ಷಾನುಗಟ್ಟಲೆ ಮಾತಾಡಿದ್ರು ಕೂಡ ನಮಗೆ ಸಮಯ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಮೊದಲಿಗೆ ವಾಸ್ತುವಿನಿಂದ ಆರಂಭ ಮಾಡಿ ಎಷ್ಟು ಮುಖ್ಯ ಇದು, ಇದರ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಸರಳವಾದಂಥ ಪರಿಹಾರ, ಯಾವುದೇ ಭೂಮಿ ಖರೀದಿ ಇರ್ಬೋದು, ಭೂಮಿಗೆ ಸಂಬಂಧಪಟ್ಟಂಥ ಮನೆ ಏನೇ ಖರೀದಿ ಮಾಡಬೇಕಾದ್ರೂ ಕೂಡ ವಾಸ್ತುವನ್ನು ನೋಡಲೇಬೇಕು. ಅದು ಯಾವ ಥರ ನೋಡಬೇಕು, ಅದರಲ್ಲಿ ದೋಷಗಳು ಬಂದರೆ ಮೊದಲ ಹಂತದಲ್ಲಿ ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಬಹಳ 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 ಧನ್ಯವಾದ. ವೀಕ್ಷಕರ ಪರವಾಗಿ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ವಾಸ್ತು ವಿಶೇಷದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ಕಾರ್ಯಕ್ರಮ ಕೂಡ ಹೀಗೆ ಮುಂದೆ ಸಾಗ್ತಾ ಹೋಗುತ್ತೆ. ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರವಾಗಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸುರೇಶ್ ಕುಮಾರ್ ಶರ್ಮಾ ಅವರಿರ್ತಾರೆ. ಸಾಕಷ್ಟು ಗೊಂದಲಗಳಿರುತ್ತೆ ನಿಮಗೆ, ಆ ಗೊಂದಲಗಳ ಪರಿಹಾರ ಕೂಡ ಆಗುತ್ತೆ. ಸತತವಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.